ನೋಡಿ ಗುರು, ಅಂತೂ ಇಂತೂ ಗಾಡಿ ಎಲ್ಲ ಖಾಲಿ ಆಯಿತು. ಖಾಲಿ ಆದ್ಮೇಲೆ ಹಂಗೆ ಕ್ಲೀನ್ ಮಾಡೋಕೆ ಅವ್ರಿಗೆ ಕೊಟ್ಟೆ. ಯಾಕಪ್ಪ ಅಂದರೆ ಒಂದು ಕ್ವಿಂಟಲ್ ಮಣ್ಣು ಇದ್ದಂಗಿತ್ತು. ಇನ್ನು ನಮ್ಮ ಕಡೆಯಿಂದ ಆಗಲ್ಲ ಅಂದ್ಬಿಟ್ಟು ಅವ್ರಿಗೆ ಪೇಮೆಂಟ್ ಮಾತಾಡಿ ಕ್ಲೀನೆಲ್ಲ ಮಾಡೋಕೊಟ್ಟೆ. ಹಂಗೆ ನಮ್ಮ ಯಜಮಾನಿಗೆ ಫೋನ್ ಹಾಕಿದೆ, ಐತೆ ಬಾ ಮಗ ಲೋಡು ಅಂದ್ರೆ. ನಾನು ಶಿಸ್ತಾಗಿ ಬಂದಿದ್ದೆ ರೈಲ್ವೆ ಸ್ಲೀಪರ್ ಲೋಡಿಗೆ. ಏನಪ್ಪ ಲೋಡು ಅಂದರೆ ಇದು ರೈಲ್ವೆ ಹಳಿಗೆ ಹಾಕ್ತಾರಲ್ಲ ರೈಲ್ವೆ ಸ್ಲೀಪರ್ ಲೋಡ್ ಇದು. ಅಲ್ಲಿಂದ ಲೋಡ್ಗೆಲ್ಲ ಬಿಟ್ಟು ಲೋಡು ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ ಗುರು, ಎಷ್ಟು ಸ್ಟಾಕ್ ಐತೆ ಅಂದರೆ ರೈಲ್ವೆ ಸ್ಲೀಪರ್ ಸಿಕ್ಕಾಪಟ್ಟೆ ಸ್ಟಾಕ್ ಇರೋದು ಗುರು. ಲೋಡೆಲ್ಲ ಆಯಿತು. ಇನ್ನು ಬಿಲ್ಲಿಗೆ ಇಲ್ಲಿ ಆಫೀಸ್ ಹತ್ರ ಬಂದೆ. ಇಲ್ಲಿ ನೋಡಿದರೆ ಏನು ಮಾಡಿದ್ರು ಬಿಲ್ ಬರೋಕೈತೆ ಇರಲಿಲ್ಲ. ಲಾಸ್ಟಿಗೆ 8:30ಯಿಂದ 9 ಗಂಟೆಗೆ ಬಂತು ಗುರು ಬಿಲ್ಲೆಲ್ಲ ಇಸ್ಕೊಂಡು ನಾನ್ ಸ್ಟಾಪಾಗಿ ಬಿಟ್ಟೆ ಗುರು. ಇದು ಮಾತ್ರ ಕಡೂರಿಂದ ಬೀರೂರಿಗೆ ಬರೋ ರೋಡು ಸಿಕ್ಕಾಪಟ್ಟೆ ಕೆಟ್ಟೈತೆ. ಹಂಗೆ ರೋಡು ಭಾಳ ಚೆನ್ನಾಗಿ ರೆಡಿ ಮಾಡೋರೆ, ಅಂದರೆ ಫುಲ್ಲಾಗಿನೂ ರೆಡಿ ಆಗಿಲ್ಲ. ಅಲ್ಲಿಂದ ನಾನು ಟೀ ಕುಡಿಯೋಣ ಅಂದ್ಬಿಟ್ಟು KB ಟೋಲ್ ಹತ್ರ ಹಾಕಿದೆ. ಅಲ್ಲೆಲ್ಲ ಟೈರೆಲ್ಲ ಚೆಕ್ ಮಾಡ್ಕೊಂಡು ನಾವು ಶಿಸ್ತಾಗಿ ಅಲ್ಲಿಂದ ಬೈಟು ಟೀ ಎಲ್ಲ ಕುಡ್ಕೊಂಡು ಇನ್ನೊಂದು 10 ನಿಮಿಷ ನಿಲ್ಸ್ಕೊಂಡು ಅಲ್ಲಿಂದ ಬಿಟ್ವಿ ಗುರು. ನಾನ್ ಸ್ಟಾಪಾಗಿ ಬಂದಿದ್ದೆ ದಾವಾಸ್ಪೇಟೆ ಗುರು. ದಾವಾಸ್ಪೇಟೆ ಬರ್ತಿದ್ದಂಗೆ ಹಂಗೆ ಯಾವ ಗಾಡಿ ಬೇರೆ ಇದ್ದಿದ್ದಿಲ್ಲ. ಎಲ್ಲ ಫಸ್ಟ್ ಬಂದು ಗಾಡಿ ಎಲ್ಲ ಖಾಲಿ ಆಗಿದ್ದು. ನಾನು ಬೇರೆ ಲಾಸ್ಟಾಗಿ ಬಂದಿತ್ತು. ನಾನೇ ಎಲ್ಲ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡಂಗೆ ನಮ್ಮ ಯಜಮಾನ್ಗೆಲ್ಲ ಫೋನ್ ಹಾಕಿದೆ. ಆಯ್ತು, ನೀ ಖಾಲಿ ಮಾಡ್ಕೊಂಡು ಸೀದಾ ವಿಜಯಪುರಕ್ಕೆ ಬಾ, ನಿನ್ನ ಗಾಡಿ ಅಲ್ಲೇ ಐತೆ, ಅದನ್ನು ಇದು ಬಿಚ್ಚಬೇಕು ವೀಲ್ ಪಿನಿಯನ್ ಎಲ್ಲ ಅಂದರು. ನಾನು ಶಿಸ್ತಾಗಿ ಅಲ್ಲೇ ವಿಜಯಪುರದಿಂದ ಬಂದುಬಿಟ್ಟು ಅಲ್ಲೇ ಊಟ ತಿನ್ಕೊಂಡೆಲ್ಲ ನಾನು ಬಿಟ್ಟೆ ಗುರು ಈ ದಾವಾಸ್ಪೇಟೆ ಹೈವೇದಾಗೆ. ಅಲ್ಲಿಂದ ಬರ್ತೀನಿ ಶಿಸ್ತಾಗಿ. ನಮ್ಮ ಡಾರ್ಲಿಂಗ್ ಎಲ್ಲ ಇಲ್ಲೇ ಇತ್ತು. ಇದನ್ನೆಲ್ಲ ಇನ್ನು ರಿವರ್ಸ್ ಹೊಡೆದ್ಬಿಟ್ಟು ವೀಲ್ ಪಿನಿಯನ್ ಎಲ್ಲ ಬಿಚ್ಚೋಕ್ಕೆ ರಿವರ್ಸ್ ಹೊಡೆಯೋಣ ಅನ್ಕೊಂಡೆ. ಬೇರೆ ನಮ್ಮ ಕಾಳನ್ ಗಾಡಿ, ನಮ್ಮ ಸುಜಿ ಗಾಡಿ ಎಲ್ಲ ಇಲ್ಲೇ ಇದ್ವು. ತಡಿ ಏನೇನಾಗೈತೆ ಅಂದ್ರೆ ನೋಡೋಣ ಅಂದ್ಬಿಟ್ಟು ಹೋದೆ ಗುರು. ನಮ್ಮ ಕಾಳನ್ ಗಾಡಿನೂ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಿದ್ರು. ನಮ್ಮ ಕಾಳನಂತರೂ ತಲೆ ಮ್ಯಾಗೆ ಕೈ ಹೊತ್ಕೊಂಡು ಕುಂತಿದ್ದ ಗುರು. ನೋಡ್ರಿ ಅಲ್ಲಿ ಯಾವ ಥರ ಕುಂತವನೆ ಅಂದರೆ, ಮೆಕ್ಯಾನಿಕ್ಕು ಎಲ್ಲ ರೆಡಿ ಮಾಡ್ತವ್ರೆ, ಇನ್ನೂ ಲೇಟ್ ಆಗ್ತದೆ, ನಿಂದು ರಾತ್ರಿ ಎಲ್ಲ ಬಿಚ್ತೀನಿ, ಆಯಿತು ನೀನು ಬೆಳಗ್ಗೆ ಬಾ ಅಂದರು. ನಾನು ಶಿಸ್ತಾಗಿ ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಮತ್ತೆ ಹೊಂಟ್ವಿ ಗುರು. ನಮ್ಮ ಜಾಕಿಗೆ ನೋಡ್ರಿ, ಅವು ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿತ್ತು, ಫುಲ್ಲಾಗಿದ್ದ. ನೋಡಿದರೆ ಆ ಹುಡುಗಿ ರಿಪ್ಲೈನೇ ಮಾಡಲಿಲ್ಲ. ಫುಲ್ ಬೇಜಾರಾಗ್ಬಿಟ್ಟವ್ನಿಗೆ ಗುರು.